ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತವಾಶ್ರಯೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುಜ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಮನುಷ್ಯ ಜನ್ಮದಲ್ಲಿ ವೇದಗಳು, ವೇದ ಪುರುಷನಾದ ಭಗವಂತ ನಮಗೆ ಅನೇಕ ವಿಧವಾದ ವಿಧಿ ನಿಷೇಧಗಳನ್ನು ಹೇಳಿದ್ದಾನೆ. ಪರಮ ಪವಿತ್ರವಾದ ಭರತ ಭೂಮಿಯಲ್ಲಿ ಬಂದಾಗ ಬಹಳಷ್ಟು ಸಾಧನೆಗಳನ್ನು ಮಾಡಿಕೊಂಡು ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಲೇಬೇಕು. ಈ ಸಂಪಾದನೆಗೋಸ್ಕರವಾಗಿ ಅನೇಕ ವಿಧಿ ನಿಷೇಧಗಳನ್ನು ನಾವು ಆಚರಣೆ ಮಾಡಬೇಕಾಗಿದೆ. ಅದರಲ್ಲಿ ಮನುಷ್ಯ ತಾಯಿಯ ಗರ್ಭಕ್ಕೆ ಬಂದಾಗಿನಿಂದ ಹಿಡಿದು ಮದುವೆಯ ಪರ್ಯಂತರವಾಗಿ ತಂದೆ ಮಗನಿಗೆ 16 ಷೋಡಶ ಸಂಸ್ಕಾರಗಳನ್ನು ಮಾಡ್ತಾನೆ. ಗರ್ಭಾಧಾನ, ಪುಂಸವನ ಮೊದಲಾಗಿರ್ತಕ್ಕಂಥದ್ದು, ನಾಮಕರಣ, ಚೌಲ, ಅಕ್ಷರಾಭ್ಯಾಸ, ಉಪನಯನ, ವಿವಾಹ ಪರ್ಯಂತರವಾದದ್ದನ್ನ ತಂದೆ ಮಗನಿಗೆ ಮಾಡ್ತಾನೆ. ತಾಯಿಯ ಗರ್ಭದಲ್ಲಿ ಬಂದಾಗಿನಿಂದ ಹಿಡಿದು ಜೀವನ ಉತ್ಪತ್ತಿ ಅಂದರೆ ದೇಹ ಬಂದು ತಾಯಿಯ ಗರ್ಭದಿಂದ ನಿಷ್ಕ್ರಮಣವಾದಾಗಲಿಂದ ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ಅಭಿಮಾನ ಬೆಳೆಯುತ್ತೆ. ಈ ಅಭಿಮಾನವನ್ನು ಕೊಡೋನು ಭಗವಂತ. ಪ್ರಾಣಿಗಳಿಗೆ ಸ್ವಲ್ಪೇ ದಿವಸ ಕೊಟ್ಟಿರ್ತಾನೆ. ಅವುಗಳಿಗೆ ರೆಕ್ಕೆ ಬರುವ ತನಕ ಮಾತ್ರ ತಾಯಿ ಅವುಗಳನ್ನು ಕಾಪಾಡುತ್ತೆ. ಆದರೆ ಮಾನವ ಜನ್ಮದಲ್ಲಿ ಹಾಗಲ್ಲ. ಈ ಅಭಿಮಾನಾದಿಗಳು ಬಹಳ ಹೆಚ್ಚು. ತಂದೆ ಬದುಕಿರುವ ತನಕ, ಸತ್ತ ಮೇಲೂ, ಮಗ ಬದುಕಿರುವ ತನಕ, ಮಗ ಸತ್ತ ಮೇಲೂ, ತಂದೆ ತಾಯಿಗಳು ಮಕ್ಕಳು ಇರುವ ತನಕ ಅಭಿಮಾನವನ್ನು ಭಗವಂತ ಕೊಡ್ತಾನೆ. ಈ ಅಭಿಮಾನಕ್ಕೆ ಕಾರಣ ತ್ರಿಗುಣಗಳು, ಸಾತ್ವಿಕ, ರಾಜಸ, ತಾಮಸ ಗುಣಗಳು, ಪ್ರಕೃತಿಯ ಗುಣಗಳು. ಈ 3 ಗುಣಗಳಿಂದ ಬದ್ಧರಾದ ಈ ಜೀವರು ಭಗವಂತನಿಂದ ಪ್ರೇರಿತರಾಗಿ ತಂದೆ ತಾಯಿಗಳಲ್ಲಿ ಅನೇಕ ವಸ್ತುಗಳಲ್ಲಿ, ಜಡ ವಸ್ತುಗಳಲ್ಲಿ ಮೋಹವನ್ನು ಹೊಂದುತ್ತೀವಿ. ಈ ಮೋಹಕ್ಕೆಲ್ಲ ಕಾರಣ ಭಗವಂತ. ಈ ಅಭಿಮಾನಕ್ಕೆ ಕಾರಣ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಮನೆ, ನನ್ನದು, ಬಂಗಾರ, ಇವೆಲ್ಲಕ್ಕೂ ಕಾರಣ ಭಗವಂತ ಹಾಕತಕ್ಕಂಥ ಒಂದು ಮೋಹ. ಈ ಅಭಿಮಾನ, ಈ ಪ್ರೀತಿ, ವಿಶ್ವಾಸಗಳನ್ನು ಹಾಕಿದವನು ಭಗವಂತನಾದ್ದರಿಂದ ನಾವು ಆ ಭಗವಂತನಲ್ಲೇ ಪ್ರೀತಿ ವಿಶ್ವಾಸಗಳನ್ನು, ಅಭಿಮಾನವನ್ನು ಮಾಡಬೇಕು. ಆದರೆ ತ್ರಿಗುಣದಲ್ಲಿ ಬದ್ಧರಾದ ನಾವು ದೇವರನ್ನ ಮರೆತು ಬಿಡುತ್ತೇವೆ. ನಮ್ಮ ಜನ್ಮಕ್ಕೆ ಕಾರಣರಾಗಿ ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಗಿ ನಮ್ಮ ಉದ್ಧಾರಕ್ಕೆ ಶ್ರಮಿಸಿದ ತಂದೆ ತಾಯಿಗಳಲ್ಲೋ, ಬಂಧು ಬಾಂಧವರಲ್ಲೋ, ನಮಗೆ ಪ್ರೀತ್ಯಾಸ್ಪದವಾದ ದೇಹದಲ್ಲೋ ಮತ್ತೊಂದರಲ್ಲೋ ನಾವು ಅಭಿಮಾನವನ್ನು ಬೆಳೆಸಿಕೊಂಡು ಬಿಡ್ತೀವಿ. ಒಳಗಿರುವ ಭಗವಂತನನ್ನು ಮರೆತು ಬಿಡುತ್ತೇವೆ. ಇದಾಗಬಾರದು. ಅದಕ್ಕೋಸ್ಕರವಾಗಿ ಈ ಅಭಿಮಾನವನ್ನು ಕಳೆದುಕೊಂಡಾಗ ಮಾತ್ರ ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ. ಈ ನಿಟ್ಟಿನಲ್ಲಿ ತಂದೆ ಅಂದರೆ ಯಾರು, ತಾಯಿ ಅಂದರೆ ಯಾರು, ಮಗ ಅಂದರೆ ಯಾರು? ತಂದೆಯಲ್ಲೂ ಭಗವಂತ ಇದ್ದಾನೆ, ಮಗನಲ್ಲೂ ಭಗವಂತ ಇದ್ದಾನೆ. ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಯನು ಅಪ್ರತಿಮಲ್ಲ, ಜಗದಾದ್ಯಂತ ಮಧ್ಯಗಳನ್ನು ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಅಂತ ಜಗನ್ನಾಥದಾಸನಂದಿದ್ದಾರೆ. ಎಲ್ಲರೊಳಗೂ ಅವನಿಗೆ ಇರ್ತಾನೆ. ಅವನೇ ಬಾಧ್ಯ, ಅವನೇ ಬಾಧಕ, ಪೂಜ್ಯ, ಪೂಜಕ, ಭೋಕ್ತೃ, ಭೋಜ್ಯ ಎರಡೂ ಪರಮಾತ್ಮನೇ ಆಗಿದ್ದಾನೆ. ಅಂತ ಭಗವಂತನನ್ನ ಕುರಿತು ನಾವು ಅಭಿಮಾನವನ್ನು ಮಾಡುವುದನ್ನು ಕಲಿಯಬೇಕು ಎನ್ನುವುದನ್ನು ಹೇಳಿಕೊಡುವುದೇ ಅನೇಕ ಶಾಸ್ತ್ರ ಗ್ರಂಥಗಳ, ಉಪನಿಷತ್ತುಗಳ, ವೇದಗಳ ಮುಖ್ಯ ವಿಷಯವಾಗಿದೆ. ಅದರ ಸಾರವನ್ನು ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಈಗ ನಾವು 15 ಸಂಧಿಗಳಿಂದ ಕೇಳಿದ್ದೇವೆ. 15 ಸಂಧಿಗಳಲ್ಲಿ ನಾಮಸ್ಮರಣ ಸಂಧಿಯ ತನಕ ಉಪನ್ಯಾಸವನ್ನು ಕೇಳಿದ್ದೇವೆ. ಇವತ್ತಿನ ಉಪನ್ಯಾಸದ ವಿಷಯ
ಪಿತೃಗಣ ಸಂಧಿ ಅಥವಾ ಸ್ಥಾವರ ಜಂಗಮ ಸಂಧಿ ಅಂತಲೂ ಕೂಡ, ಜೀವನ ಪ್ರಕ್ರಿಯಾ ಸಂಧಿ ಅಂತಲೂ ಕೂಡ ಇದಕ್ಕೆಲ್ಲ ಹೆಸರಿದೆ. ಈ ಸಂಧಿಯಲ್ಲಿ ಮತ್ತೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಮಾನವ ಮಾತ್ರರು ಭೂಮಿಯಲ್ಲಿ ಹುಟ್ಟಿದಾಗ ಎಂದಲ್ಲ ಒಂದು ದಿವಸ ಮರಣವನ್ನು ಹೊಂದಬೇಕು. ಹೋದವರಿಗೆ ಹಿಂದಾಗಿ, ಹೋಗುವವರಿಗೆ ಮುಂದಾಗಿ ಮರಣವನ್ನು ಹೊಂದುತ್ತೇವೆ. ಪ್ರಾಣಿ ಪಕ್ಷಿಗಳು ಮರಣವನ್ನು ಹೊಂದಿದರೆ ಅವುಗಳಿಗೆ ನರಕಾದಿಗಳು ಇಲ್ಲ. ಅವು ಸತ್ತ ಕೂಡಲೇ ಮತ್ತೊಂದು ಜನ್ಮಕ್ಕೆ ಹೋಗಿಬಿಡುತ್ತೆ. ಮಾನವನಿಗೆ ಹಾಗಲ್ಲ. ಮಾನವ ಮರಣೋತ್ತರದಲ್ಲಿ ಸ್ವರ್ಗವನ್ನಾಗಲಿ ನರಕವನ್ನಾಗಲಿ ಹೊಂದಲೇಬೇಕು. ಅವನ ಋಣವನ್ನು ತೀರಿಸಿಕೊಳ್ಳಬೇಕು ಭೂಮಿಯಲ್ಲಿದ್ದವರು. ಆ ಋಣಾನುಬಂಧವನ್ನು ತೀರಿಸಿಕೊಳ್ಳಲಿಕ್ಕೋಸ್ಕರವಾಗಿ ಮಗನಾದವನು ಮಾಡಬೇಕಾದ ಕರ್ತವ್ಯಗಳನ್ನು ಶಾಸ್ತ್ರ ಹೇಳಿದೆ. ಮಗ ಅಂದರೆ ಏನು ಅಂದರೆ ಆಸ್ತಿಗೆ ಹಕ್ಕುದಾರನಾಗುವುದಲ್ಲ, ತಂದೆ ತಾಯಿಗಳನ್ನು ಹೊರಹಾಕುವುದಲ್ಲ ಅನಾಥಾಶ್ರಮಗಳಿಗೆ. ಮಗ ಅಂದರೆ ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿರ್ಭವತಿ ಪುತ್ರತ ಅಂತಿದ್ದಾರೆ. ಬದುಕಿದ್ದಾಗ ತಂದೆ ತಾಯಿಗಳ ಮಾತನ್ನ ಭಗವದಾಜ್ಞಾ ಅಂತ ಪರಿಪಾಲನೆ ಮಾಡಬೇಕು. ಅವರ ಮರಣಾನಂತರದಲ್ಲಿ ಭೂರಿ ಭೋಜನಗಳನ್ನ, ಬ್ರಾಹ್ಮಣ ಸಮಾರಾಧನೆಯನ್ನ, ಶ್ರಾದ್ದಾದಿಗಳನ್ನು ಮಾಡಬೇಕು 1 ವರ್ಷದ ತನಕ. ನಂತರದಲ್ಲಿ ಗಯಾಯಾಂ ಪಿಂಡದಾನಾಚ್ಚ, ಗಯೆಗೆ ಹೋಗಿ ಪಿಂಡ ಪ್ರದಾನವನ್ನು ಮಾಡುವುದರಿಂದ ತ್ರಿಭಿರ್ಭವತಿ ಪುತ್ರಸ್ಯ ಪುತ್ರತ, ಅವನಿಗೆ ಮಗ ಅಂತ ಕರೀತಾರೆ. ಹೀಗೆ ಈ ಒಂದು ಶಾಸ್ತ್ರದ ವಾಕ್ಯದಿಂದ ತಂದೆ ತಾಯಿಗಳ ಬಂಧುಗಳ ಮರಣಾನಂತರದಲ್ಲಿ ಶ್ರಾದ್ದವನ್ನ ಕರ್ತೃವಾದವನು ಮಾಡಬೇಕು. ಆ ಶ್ರಾದ್ದಾದಿಗಳನ್ನು ಮಾಡುವಾಗ ಅನೇಕರಿಗೆ ಅಜ್ಞಾನ ಇದೆ. ನಮ್ಮ ತಂದೆ ತಾಯಿಯೇ ಬಂದಿರ್ತಾರೆ, ಅವರಿಗೆ ನಾವು ಮಾಡ್ತೀವಿ ಅಂತ. ಇಲ್ಲ, ತಂದೆ ತಾಯಿಗಳ ಒಳಗಡೆ ವಸು ರುದ್ರ ಆದಿತ್ಯರು, ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ರೂಪಿ ಭಗವಂತ, ಅನೇಕ ದೇವತೆಗಳು ಇವರೆಲ್ಲರೂ ಬಂದು ನಿಂತು ನಾವು ಮಾಡುವ ಶ್ರಾದ್ದದ ಅನ್ನವನ್ನ ಅವರು ಯಾವ ಜನ್ಮದಲ್ಲಿ 84 ಲಕ್ಷ ಯೋನಿಗಳ ಯಾವ ಜನ್ಮದಲ್ಲಿದ್ದರೂ ಕೂಡ ಅಲ್ಲಿಗೆ ಒಯ್ದು ಅವರಿಗೆ ಅದನ್ನು ಒದಗಿಸಿಕೊಡ್ತಾರೆ. ಅವರಿಗೆ ಯಾವುದು ಆಹಾರವಾಗಬೇಕೋ ಅದನ್ನು ಅವರು ಮಾಡಿಕೊಡ್ತಾರೆ. ಹೇಗೆ ನಾವು ಒಂದು ಮನಿ ಆರ್ಡರ್ ಮಾಡಿದರೆ ಅವರು ಎಲ್ಲಿದ್ರೂ ಅದನ್ನು ಹೋಗಿ ತಲುಪಿಸುತ್ತೋ, ಹಾಗೆ ಭಗವಂತನೂ ಕೂಡ ತಾನು ಶ್ರಾದ್ದ ಮಾಡಿದ ಮಕ್ಕಳ ಆ ಒಂದು ಪುಣ್ಯವನ್ನು ಒಯ್ದು ಅವರಿಗೆ ಆಹಾರ ರೂಪದಲ್ಲಿ, ಅವರಿಗೆ ಬೇಕಾದ ರೂಪದಲ್ಲಿ ಕೊಡ್ತಕ್ಕಂಥವನಾಗುತ್ತಾನೆ. ಶ್ರಾದ್ದ ಅಂದರೆ ಪಿತೃಗಳನ್ನು ಉದ್ದೇಶ ಮಾಡಿ ಬ್ರಾಹ್ಮಣರಿಗೆ ಅತ್ಯಂತ ಶ್ರದ್ಧೆಯಿಂದ ಕೊಟ್ಟದ್ದಕ್ಕೆ ಶ್ರಾದ್ದ ಅಂತಾರೆ. ಪಿತೃನ್ ಉದ್ದೇಶ್ಯ ವಿಪ್ರೇಭ್ಯ ದತ್ತಂ ಶ್ರಾದ್ದ ಮುದಾಹೃತಂ ಅಂತ. ತಂದೆಯ ಮರಣದಿಂದ ಆರಂಭ ಮಾಡಿಕೊಂಡು ವರ್ಷಾಬ್ಧಿಕ ತನಕ, ವರ್ಷದ ತನಕ ಮಾಡತಕ್ಕಂಥ ಶ್ರಾದ್ದಗಳೆಲ್ಲವೂ ತಂದೆಗೆ, ತಾಯಿಗಳಿಗೆ, ಪಿತೃಗಳಿಗೆ ಅತ್ಯಂತ ದಾರಿಗೆ ಬೇಕಾದ ಆಹಾರವಾಗಿ ಅವರಿಗೆ ದುಃಖಗಳನ್ನು ಪರಿಹಾರ ಮಾಡುತ್ತೆ. ಮಕ್ಕಳೇ ಮಾಡಬೇಕು ಅಂತ ನಾವು ಕಾಯಬೇಕಾಗಿಲ್ಲ. ನಮ್ಮ ಕೈಯಲ್ಲಿ ದುಡ್ಡಿದ್ದಾಗ, ಬುದ್ಧಿ ನಮ್ಮ ಹಿಡಿತದಲ್ಲಿದ್ದಾಗ ಮತ್ತು ದೇಹ ಸ್ವಾಸ್ಥ್ಯದಲ್ಲಿದ್ದಾಗ, ದುಡ್ಡು ಯಾರ ಪಾಲು ಆಗದೇ ಇದ್ದಾಗ ನಮಗಾಗಿ ಭಗವಂತನ ಉದ್ದೇಶಕ್ಕಾಗಿ ದಾನ ಧರ್ಮಗಳನ್ನು ಮಾಡಿಕೊಂಡು ಬಿಡಬಹುದು. ಇದರ ಮೇಲೆ ಮಕ್ಕಳು ಮಾಡಬೇಕು. ತಂದೆಯ ಆಸ್ತಿಯನ್ನ, ತಂದೆ ತಾಯಿಗಳು ಕೊಟ್ಟ ದೇಹವನ್ನ ಮಕ್ಕಳು ಸ್ವೀಕಾರ ಮಾಡಿ ಅದರಿಂದ ಅನೇಕ ವಿಧವಾದ ಸಾಧನೆಗಳನ್ನು ಮಾಡುತ್ತಾರಾದ್ದರಿಂದ ತಂದೆ ತಾಯಿಗಳ ಒಳಗಿರುವ ಭಗವಂತನಿಗೆ ತಾವು ಕುರಿತು ಆರಾಧನೆಯನ್ನ, ಮಧ್ವವಲ್ಲಭ ಜನಾರ್ದನ ಸಮಾರಾಧನ, ಪಿತೃಗಳೇ ಬಂದು ನಮ್ಮ ತಂದೆ ತಾಯಿಗಳು ಕೊಂಡೊಯ್ಯುವುದಿಲ್ಲ. ಇದನ್ನ ಭಗವಂತ ಭೂಮಿಯಲ್ಲಿ ಬಂದಾಗಲೂ ತಾನು ಮಾಡುತ್ತಾನೆ. ರಾಮಚಂದ್ರ ದೇವರು ಶ್ರಾದ್ದ ಮಾಡುತ್ತಾರೆ. ನಾವು ರಾಮಾಯಣದಲ್ಲಿ ಅನೇಕ ಕಡೆಗಳಲ್ಲಿ ಕೇಳುತ್ತೇವೆ. ಭರತ ಚಿತ್ರಕೂಟದ ಬಳಿಗೆ ಬಂದಾಗ ತಂದೆಯ ಮರಣದ ವಿಚಾರವನ್ನು ಹೇಳಿದಾಗ ಇಂಗುದಿ ವೃಕ್ಷದ ಪದಾರ್ಥಗಳಿಂದ ಭಗವಂತ ರಾಮಚಂದ್ರ ತಂದೆ ತಾಯಿಗಳಿಗೆ ಶ್ರಾದ್ದವನ್ನು ಮಾಡುತ್ತಾನೆ. ಹಾಗೆ ವರ್ಷದ ತನಕ ಶ್ರಾದ್ದ ಮಾಡ್ತಾನೆ. 14 ವರ್ಷದ ವನವಾಸದಲ್ಲಿ ಎಲ್ಲೆಲ್ಲಿಗೆ ರಾಮ ಹೋಗುತ್ತಾನೆ ಎಲ್ಲಾ ಕ್ಷೇತ್ರಗಳಲ್ಲೂ ಶ್ರಾದ್ದ ಮಾಡ್ತಾ ಇರ್ತಾನೆ. ಭೀಷ್ಮಾಚಾರ್ಯರು ಮಾಡಿದ್ದನ್ನು ಕೇಳಿದ್ದೇವೆ, ಮಾರ್ಕಂಡೇಯರು ಮಾಡಿದ್ದನ್ನು ಕೇಳಿದ್ದೇವೆ. ಅನೇಕ ಜನರು ಭೂಮಿಯಲ್ಲಿ ಬಂದಾಗ ಶ್ರಾದ್ದವನ್ನು ಮಾಡಿದ್ದನ್ನ ನಾವು ಕೇಳುತ್ತೇವೆ. ಈ ಶ್ರಾದ್ದವನ್ನ ಮಾಡುವಾಗ ಅನೇಕರಿಗೆ ಅನಾದರ, ಯಾಕೆ ಮಾಡಬೇಕಿದನ್ನ, ನಾವು ಮಾಡಿದ್ದು ಹೋಗಿ ಸೇರುತ್ತಾ ಎನ್ನುವ ಅನಾದರ, ಮತ್ತು ಕೆಲವರಿಗೆ ಆದರದಿಂದ ಮಾಡಿದರೂ ಕೂಡ ಇದು ಹೇಗೆ ತಲುಪತ್ತೆ ಅನ್ನುವುದರ ಬಗ್ಗೆ ವಿಶೇಷ ಜ್ಞಾನ ಇಲ್ಲ. ಅದಕ್ಕಾಗಿ ಜಗನ್ನಾಥದಾಸರು ಕರುಣಾಶಾಲಿಗಳಾದವರು ತಾವು ಒಂದು ಮಾತನ್ನು ಹೇಳ್ತಾರೆ.
ನಾವು ಭೂಮಿಯಲ್ಲಿ ಬಂದಾಗ ಏನೇನು ಕೆಲಸಗಳನ್ನ ಮಾಡಿದರೂ ಕೂಡ ಆ ಕೆಲಸಗಳಲ್ಲೆಲ್ಲ ಭಗವಂತನ ಸ್ಮರಣೆ ಬರದೇ ಇದ್ದರೆ ಅದೆಲ್ಲವೂ ವ್ಯರ್ಥ. ಅದನ್ನು ನಾಮಸ್ಮರಣ ಸಂಧಿಯಲ್ಲಿ ಈ ಸಂಧಿಗೆ ಪ್ರಸಂಗಾನುಕೂಲ್ಯವಾಗಿ ನಾವು ತಗೊಳ್ಬಹುದು. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪ ಪುರಾಣ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದಿ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕುಮೀ ನಿವಾಸನ ಪೂಜೆ ಎಂದು ಅರ್ಪಿಸದ ಮಾನವನು. ಅನೇಕ ಸ್ನಾನಗಳನ್ನು ಮಾಡ್ತೇವೆ, ತೀರ್ಥಗಳಿಗೆ ಹೋಗಿ ಜಪಗಳನ್ನು ಮಾಡ್ತೇವೆ, ದೇವತಾರ್ಚನೆಯನ್ನು ಮಾಡ್ತೇವೆ, ಅನೇಕ ಭಾರತ ಭಾಗವತ ರಾಮಾಯಣ ಇವೇ ವ್ಯಾಖ್ಯಾನಗಳನ್ನು ಮಾಡ್ತೇವೆ, ಪುರಾಣಗಳನ್ನು ಹೇಳ್ತೇವೆ, ಪುರಾಣಗಳನ್ನು ಕೇಳ್ತೇವೆ. ಜಗನ್ನಾಥದಾಸರಂತಾರೆ, ಈ ಪುರಾಣ ಕಥೆಗಳ ಪೇಳಿ ಕೇಳಿದರೆ ಏನು ಮಾಡಿದ್ರೆ ಏನಾಯ್ತು ನೀನು? ಇವುಗಳ ಉದ್ದೇಶ ಎಲ್ಲ ಏನು? ಸ್ನಾನ ಮಾಡುವುದು, ದೇವತಾರ್ಚನೆ ಮಾಡುವುದು, ದಾನ ಮಾಡುವುದು, ಇವೆಲ್ಲವುದರ ಉದ್ದೇಶ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು, ಜ್ಞಾನೇಂದ್ರಿಯದಿಂದ ಕರ್ಮೇಂದ್ರಿಯದಿಂದ ಮಾಡುವ ಎಲ್ಲ ಕೆಲಸಗಳು ಪರಮಾತ್ಮನ ಪೂಜೆ ಎನ್ನುವ ಅನುಸಂಧಾನ ಬರಬೇಕು ನಮಗೆ. ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಬರದೇ ಇದ್ದರೆ ಅವೆಲ್ಲವೂ ಸಹಿತ ವ್ಯರ್ಥ. ಪರಮಾತ್ಮನ ಪೂಜೆ ಅಂತ ಮಾಡಬೇಕಾದ್ರೆ ಪರಮಾತ್ಮನಲ್ಲಿ ಭಕ್ತಿ ಬೇಕು, ಅವನ ಬಗ್ಗೆ ಜ್ಞಾನ ಬೇಕು, ಸಾಂಸಾರಿಕ ವಿಷಯಗಳಲ್ಲಿ ವೈರಾಗ್ಯ ಬೇಕು. ಭಾಗವತೋ ಅದನ್ನ ಹೇಳುತ್ತೆ, ನೈಷ್ಕರ್ಮ್ಯಮಪ್ಯರ್ಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಆದ್ರಿಂದ ನಾವು ಮಾಡುವ ಕೆಲಸದಲ್ಲಿ ಭಕ್ತಿ ಶ್ರದ್ಧೆ ಇರಬೇಕು. ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ. ತಂದೆ ತಾಯಿಗಳಲ್ಲಿದ್ದು ಅಭಿಮಾನವನ್ನು ಕೊಟ್ಟವನು ಭಗವಂತ ಅನ್ನುವ ಜ್ಞಾನ ನಮಗೆ ಸದಾ ಕಾಲದಲ್ಲಿ ಎಚ್ಚರದಲ್ಲಿರಬೇಕು. ಹಾಗೆ ಎಚ್ಚರದಲ್ಲಿದ್ದಾಗ ಮಾತ್ರ ನಮಗೆ ಭಗವದ್ ಅನುಗ್ರಹವಾಗತ್ತೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಹಾಗಾಗಿ ಭಗವದ್ ಅನುಗ್ರಹಕ್ಕೋಸ್ಕರವಾಗಿ ನಾವು ಈ ಕೆಲಸಗಳನ್ನ ಮಾಡಲೇಬೇಕಾಗಿದೆ. ಹಾಗಾಗಿ ಭಗವಂತನ ಬಗ್ಗೆ ತಿಳಿದು ಮಾಡಬೇಕು. ಶ್ರಾದ್ದ ಅಂದ್ರೆ ಏನು, ಶ್ರಾದ್ದದಲ್ಲಿ ಯಾರ್ಯಾರು ಬರ್ತಾರೆ, ಶ್ರಾದ್ದದಲ್ಲಿ ತಂದೆಯಲ್ಲಿ ಯಾರು, ತಾತನಲ್ಲಿ ಯಾರು, ಮುತ್ತಾತನಲ್ಲಿ ಯಾರು, ತಾಯಿಯಲ್ಲಿ ಯಾರು, ಅಜ್ಜಿಯಲ್ಲಿ ಯಾರು, ಮುತ್ತಜ್ಜಿಯಲ್ಲಿ ಯಾರು, ಇವರೆಲ್ಲರ ಬಗ್ಗೆ ನಾವು ತಿಳಿಯಬೇಕು. ಶ್ರೀನಿವಾಸ ಮಾತಾಡಬೇಡ. ಒಳಗೋಗ. ಹಾಗಾಗಿ ಈ ಒಂದು ಶ್ರೇಷ್ಠವಾದ ರೀತಿಯ ಶ್ರಾದ್ದ ಕರ್ಮಗಳನ್ನು ಮಾಡುವಾಗ ಭಗವಂತನ ಉದ್ದೇಶ ಮಾಡಿಕೊಂಡು ಪರಮಾತ್ಮನ ಪ್ರೀತಿಯಾಗಲಿ ಎಂಬುದಾಗಿ ನಾವು ಮಾಡಬೇಕು. ಹಾಗಾಗಿ ಪ್ರೀತಿಯನ್ನ ಅಭಿಮಾನವನ್ನ ಕೊಟ್ಟವನ ಆ ಭಗವಂತ, ಆ ಭಗವಂತನಲ್ಲೇ ಇವೆಲ್ಲವನ್ನ ಮಾಡಬೇಕು ಎನ್ನುವ ಅನುಸಂಧಾನ ನಮಗೆ ಮುಖ್ಯವಾಗಿ ಬೇಕಾಗತ್ತೆ. ಅದಕ್ಕಾಗಿ ಜಗನ್ನಾಥದಾಸರು ಈ ಒಂದು ಪಿತೃಗಣ ಸಂಧಿ ಎಂಬುದನ್ನು ಮಾಡಿದ್ದಾರೆ. ಅದರ ಉದ್ದೇಶವನ್ನು ಮುಂದೆ ಕೇಳೋಣ. ಪಿತೃದ್ದೇಶೇನ ಶ್ರದ್ಧೆಯ ತ್ಯಕ್ತಸ್ಯ ದ್ರವ್ಯಸ್ಯ ಬ್ರಾಹ್ಮಣೈರ್ಯತ್ ಸ್ವೀಕರಣಂ ತತ್ ಶ್ರಾದ್ದಂ ಅನ್ನತ್ತೆ ಶ್ರಾದ್ದ ಕಲ್ಪಲತೆ. ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಶ್ರದ್ಧೆಯಿಂದ ಯಾವ ದ್ರವ್ಯವನ್ನು ಕೊಡ್ತೇವೆ ಅದನ್ನು ಬ್ರಾಹ್ಮಣರು ಸ್ವೀಕಾರ ಮಾಡುವುದಕ್ಕೆ ಶ್ರಾದ್ದ ಅಂತ ಹೆಸರು. ಆ ಪಿಂಡ ಪ್ರದಾನಾದಿ ಕರ್ಮಗಳನ್ನು ಮಾಡ್ತೇವೆ, ಅದನ್ನೆಲ್ಲವನ್ನು ಕೂಡ ಭಗವಂತ ಕೊಡ್ತಾನೆ ಎಂಬುದನ್ನು ಹೇಳಿದ್ದೇವೆ. ಇನ್ನೊಂದು ತಿಳಿಯಬೇಕು, ನಮ್ಮ ಮನೆಯಲ್ಲಿ ಅನಾರೋಗ್ಯ, ದ್ರವ್ಯ ಕಡಿಮೆ ಆಗೋದು, ದಾರಿದ್ರ್ಯ ಬರೋದು, ಇವೆಲ್ಲವೂ ಕೂಡ ಸರಿಯಾಗಿ ಪಿತೃಗಳ ಆರಾಧನೆಯನ್ನು ಮಾಡದೇ ಇರುವುದರಿಂದ ಇವೆಲ್ಲ ಉಂಟಾಗತ್ತೆ. ಹಾಗಾಗಿ ಪಿತೃಗಳಿಗೆ ಶ್ರಾದ್ದವನ್ನ ಶಾಸ್ತ್ರೋಕ್ತವಾಗಿ ಮಾಡಿದಾಗ ನಮ್ಮ ಎಲ್ಲ ಮನೋರಥಗಳು ಪೂರ್ಣವಾಗತ್ತೆ. ಶ್ರಾದ್ದಾತ್ ಪರತರನ್ನಾಸ್ತಿ ಶ್ರೇಯಸ್ಕರ ಮುದಾವೃತಂ ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರಾದ್ದಂ ಕುರಿಯಾತ್ ವಿಚಕ್ಷಣ ಅಂತಾರೆ. ಶಾಸ್ತ್ರೋಕ್ತವಾದ ಶ್ರಾದ್ದ ಕರ್ಮವನ್ನ ಮಾಡಬೇಕು. ಎಲ್ಲ ದೇಶಗಳಲ್ಲೂ ಇದೆ. ನಮ್ಮ ಭಾರತ ದೇಶದಲ್ಲಂತೂ ಪ್ರತಿಯೊಂದು ಕ್ಷೇತ್ರಗಳಿಗೆ ಹೋದಾಗ ತೀರ್ಥ ಶ್ರಾದ್ದವನ್ನ ಅನೇಕರಿಗೆ ಮಾಡ್ತೇವೆ. ತಂದೆಯ ಶ್ರಾದ್ದ, ತಾಯಿಯ ಶ್ರಾದ್ದ, ಅನೇಕ ಬಂಧು ಬಾಂಧವರ ಶ್ರಾದ್ದವನ್ನು ಕೂಡ ನಾವು ಮಾಡ್ತೇವೆ. ಹಾಗಾಗಿ ಅಂತಹ ಏಯಂತಿ ಪಿತೃನ್ ದೇವಾನ್ ಬ್ರಾಹ್ಮಣಾನ್ ಸರ್ವಕಾಮದಾನ್ ಬ್ರಾಹ್ಮಣಾ ಸರ್ವಕಾಮದಾನ್ ಸರ್ವಭೂತಾಂತರಾತ್ಮಾನಂ ವಿಷ್ಣುಮೇವ ಯಜಂತಿತೆ ಅಂತ ಯಮಸ್ಮೃತಿಯಲ್ಲಿ ಯಾವ ಬ್ರಾಹ್ಮಣರು ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಪಿತೃಗಳನ್ನ ದೇವತೆಗಳನ್ನು ಪೂಜಿಸ್ತಾರೆ
ಅವರು ಎಲ್ಲಾ ಚೇತನಾತ್ಮಕವಾದ ಪ್ರಪಂಚಕ್ಕೆ ನಿಯಾಮಕನಾಗಿರ್ತಕ್ಕಂಥ ಭಗವಂತನನ್ನೇ ಆರಾಧನೆ ಮಾಡ್ತಾರೆ. ಹೌದು, ಶ್ರಾದ್ದವನ್ನು ಮಾಡದೇ ಇದ್ರೆ ಏನಾಗುತ್ತೆ? ಎಷ್ಟೋ ಜನ ಫಾರಿನ್ನಲ್ಲಿ ಮಾಡೋದಿಲ್ಲ, ಅವ್ರಿಗೆಲ್ಲ ಏನಾಗಿದೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಇದು ಫಾರಿನ್ನಲ್ಲಿ ಹುಟ್ಟಿದವರಿಗೆ ಅಲ್ಲ ಪುತ್ರ, ಪ್ರಶ್ನೆ ಅಲ್ಲ. ಭಾರತ ಭೂಮಿಯಲ್ಲಿ ಹುಟ್ಟಿದವರಿಗೆ ಈ ಕರ್ಮಭೂಮಿ ಆದ್ದರಿಂದ ಈ ಕರ್ಮಗಳನ್ನು ಮಾಡಲೇಬೇಕು ಎನ್ನುವುದೇ ಇಲ್ಲಿಯ ಸಿದ್ಧಾಂತ. ಮಾಡದೇ ಇದ್ರೆ ಏನಾಗುತ್ತೆ? ನಾನಾ ವಿಧವಾದ ರೋಗಗಳು, ದಾರಿದ್ರ್ಯ, ಮನಕ್ಲೇಶ, ಹೀಗೆಲ್ಲ ಉಪದ್ರವಗಳೆಲ್ಲ ನಮಗುಂಟಾಗತ್ತೆ. ಹಾಗಾಗಿ ಪಿತೃಗಳನ್ನ ಸರಿಯಾಗಿ ಶ್ರದ್ಧೆಯಿಂದ ಮನೆಯಲ್ಲೇ ಶ್ರಾದ್ದವನ್ನ ಮಾಡಬೇಕು. ಒಳ್ಳೆಯ ಧನದಿಂದ ಸಂಪಾದನೆ ಮಾಡಿ ಧನವನ್ನ, ಆದ್ದರಿಂದ ಆ ದುಡ್ಡಿನಿಂದ ಪಿತೃಗಳ ಸೇವೆಯನ್ನು ನಾವು ಮಾಡಬೇಕು. ಆಗ ತಾನೇ ಪಿತೃಗಳು ಸಂತುಷ್ಟರಾಗುತ್ತಾರೆ. ಹಾಗಾಗಿ ಶ್ರಾದ್ದಗಳು ಬೇಕಾದಷ್ಟಿವೆ. ಶ್ರಾದ್ದಗಳ ಮಹಿಮೆಯ ಬಗ್ಗೆ ಪುರಾಣಗಳಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅದೆಲ್ಲವನ್ನು ನಾವು ಪುರಾಣಗಳಲ್ಲಿ ಬಂದದ್ದನ್ನು ಎಲ್ಲವನ್ನ ಕೇಳಿ ತಿಳಿದುಕೊಂಡು ತನ್ಮೂಲಕವಾಗಿ ಶ್ರಾದ್ದವನ್ನು ಆಚರಣೆ ಮಾಡಬೇಕು. ಭೀಷ್ಮಾಚಾರ್ಯರು ಶ್ರಾದ್ದವನ್ನು ಮಾಡುವಾಗ ಭೀಷ್ಮನ ತಂದೆ ಶಂತನು ಹಾಸಿದ ದರ್ಭೆಯ ಮೇಲಿಂದ ಪಿಂಡವನ್ನಿಡಬೇಕು ಅಂತ ದರ್ಭೆಯನ್ನು ಹಾಸಿದಾಗ ಅದರ ಕೆಳಗಿಂದ ಶಂತನುವಿನ ಕೈ ಮೇಲೆ ಬಂದು ನನ್ನ ಕೈಗೆ ಕೊಡು ಅಂತ ಕೇಳ್ತಾನೆ. ಇದು ಎಲ್ಲೂ ವಿಧಾನವಿಲ್ಲ ಎಂಬುದಾಗಿ ಮಗ ಹೇಳಿದಾಗ ಸಂತುಷ್ಟನಾಗುತ್ತಾನೆ. ರಾಮ ಶ್ರಾದ್ದ ಮಾಡುವಾಗ ಸೀತಾದೇವಿಗೆ ದಶರಥಾದಿಗಳು ಕಂಡದ್ದನ್ನು ಕೂಡ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಇದು ಯಾರೋ ಬ್ರಾಹ್ಮಣರು ಪುರೋಹಿತರು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಿಕ್ಕೆ ಮಾಡಿದ್ದು ಅಂತ ಅನೇಕ ಮೂರ್ಖರು ಅದನ್ನು ಹೇಳ್ತಾರೆ. ಅದನ್ನು ನಾವು ತಿಳಿಯಬಾರದು. ಇವೆಲ್ಲವೂ ಕೂಡ ಆ ಶ್ರಾದ್ದದ ಸಮಯವನ್ನ ನಾವು ತಿಳಿದು ಸರಿಯಾದ ರೀತಿಯಲ್ಲಿ, ಈ ಭಾನುವಾರ ಶ್ರಾದ್ದ ಇದೆ, ನಮಗೆ ದೇವಸ್ಥಾನದಲ್ಲಿ ಜಾಗ ಸಿಗಲಿಲ್ಲ ಅಂತ ಬರೋ ಭಾನುವಾರ ಅಂತ ಇಲ್ಲ. ಶ್ರಾದ್ದ ಮಾಡುವಾಗ ಅಕ್ಕರೆಯಿಂದ, ಕೋಪ ಇಲ್ಲದೆ, ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿಹಿ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದ ಕರ್ಮಣಿ ಅಂತಾರೆ. ಶ್ರಾದ್ದ ಮಾಡುವಾಗ ಬ್ರಾಹ್ಮಣರು ಹೇಗಿರಬೇಕು, ಯಜಮಾನ ಹೇಗಿರಬೇಕು, ಮನೆಯ ಪರಿಸ್ಥಿತಿ ಹೇಗಿರಬೇಕು, ಇವೆಲ್ಲವನ್ನ ತಿಳಿಯಬೇಕು. ಶ್ರಾದ್ದ ಮಾಡುವಾಗ ಮನೆಯ ಪರಿಸ್ಥಿತಿ, ಯಜಮಾನ ಅತ್ಯಂತ ಶಾಂತ ಮನಸ್ಕನಾಗಿರಬೇಕು. ಬಂದ ಬ್ರಾಹ್ಮಣರು ಕೂಡ ಕೋಪಿಷ್ಠರಾಗಬಾರದು. ಯೋಗ್ಯರಾದ ಬ್ರಾಹ್ಮಣರನ್ನ ಕರೆಸಬೇಕು. ಎಂಥ ಬ್ರಾಹ್ಮಣರನ್ನು ಕರೆಸಬೇಕು, ಏನು ಅಡಿಗೆಯನ್ನ ಮಾಡಬೇಕು, ಶ್ರಾದ್ದದಲ್ಲಿ ಯಾವ ಅಡಿಗೆಯನ್ನ ಮಾಡಬಾರದು, ಅವರಿಗೆ ಇಷ್ಟ ಅಂತ ಹೇಳಿ ಇಷ್ಟ ಬಂದ ಅಡಿಗೆಗಳನ್ನೆಲ್ಲ ಮಾಡಬಾರದು. ಶ್ರಾದ್ದದಲ್ಲಿ ವಿಹಿತವಾದ ಪದಾರ್ಥಗಳನ್ನೇ ಮಾಡಬೇಕೆ ಹೊರತು ಅವರಿಗಿಷ್ಟ ಅಂತ ಹೇಳಿ ಬಕ್ರಿ ಮಾಡಿಸ್ತೀವಿ, ರಾಗಿ ಮುದ್ದೆ ಮಾಡಿಸ್ತೀವಿ ಅಂತಿಲ್ಲ. ಶ್ರಾದ್ದಕ್ಕೆ ಉಪಯುಕ್ತವಾದ ಪದಾರ್ಥಗಳನ್ನೇ ಶ್ರಾದ್ದದಲ್ಲಿ ಉಪಯೋಗಿಸಬೇಕು. ಇವೇ ಮೊದಲಾದ ವಿಚಾರಗಳನ್ನೆಲ್ಲವನ್ನು ಕೂಡ ಜೀವನ ಪ್ರಕ್ರಿಯಾ ಸಂಧಿ ಅಥವಾ ಪಿತೃಗಣ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಶ್ರಾದ್ದಕ್ಕೆ ವಿಘ್ನ ಮಾಡುವ ದೈತ್ಯರ ರಾಕ್ಷಸರ ಪರಿಹಾರ ಹೇಗೆ, ಇವೇ ಮೊದಲಾದದ್ದನ್ನ, ಪಿತೃಗಳಲ್ಲಿ ಯಾರು ದೇವತೆಗಳಿದ್ದಾರೆ, ತಂದೆಯಲ್ಲಿ ಯಾರು ವಸುಗಳು, ತಾತನಲ್ಲಿ ಯಾರು ರುದ್ರರು, ಮುತ್ತಾತನಲ್ಲಿ ಏಕಾದಶ ದ್ವಾದಶ ಆದಿತ್ಯರು, ಇವರೆಲ್ಲರ ವಿಚಾರವನ್ನ ಬಹಳಷ್ಟು ಸಾಕಷ್ಟು ವಿಸ್ತಾರವಾಗಿ ಜಗನ್ನಾಥದಾಸರು ನಮಗೆ ಹೇಳಿದ್ದಾರೆ. ಆದ್ದರಿಂದ ಶ್ರಾದ್ದವನ್ನ ಮಾಡಬೇಕು. ಮತ್ತು ಗರುಡ ಪುರಾಣಾದಿಗಳಲ್ಲೆಲ್ಲದರಲ್ಲೂ ಕೂಡ ಮರಣ ಕಾಲದಲ್ಲಿ ಮಕ್ಕಳು ಮಾಡಬೇಕಾದದ್ದು, ಮರಣ ತನಗೆ ಬರುತ್ತೆ ಅಂತ ತಿಳಿಯುತ್ತೆ. ಆ ಮರಣ ಬರುತ್ತೆ ಅಂತ ತಿಳಿದ ಕೂಡಲೇ ಅದು 1 ವರ್ಷಕ್ಕಿಂತ ಪೂರ್ವದಲ್ಲೇ ಸೂಚನೆ ಕೊಡುತ್ತೆ ಮರಣ. ಹಾಗೆಲ್ಲ ಏನು ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಗರುಡ ಪುರಾಣಗಳಲ್ಲಿ, ಇತರ ಪುರಾಣಗಳಲ್ಲಿ ಅನೇಕ ಕಡೆಗಳಲ್ಲಿ ಇದರ ಬಗ್ಗೆ ವಿಸ್ತಾರವಾದ ವಿವರಣೆ ಇದೆ. ಅದರೆಲ್ಲದರ ಸಂಗ್ರಹವನ್ನ ಜಗನ್ನಾಥದಾಸರು ತಮ್ಮ ಪರಮ ಮಂಗಳವಾದ ಹರಿಕಥಾಮೃತ ಸಾರದಲ್ಲಿ, ಹರಿಕಥಾಮೃತ ಸಾರ, ಸಾರ ಅಂದ್ರೆ ಜೀವರು, ವಾಯುದೇವರ ಪ್ರತಿಬಿಂಬ, ಪರಮಾತ್ಮನ ಪ್ರತಿಬಿಂಬನಾದ ಸಾರ ಜೀವ, ಆ ಜೀವನ ವಿಚಾರವನ್ನು ತಿಳಿಸಲಿಕ್ಕೆ ಜಗನ್ನಾಥದಾಸರು ಇದನ್ನು ಮಾಡಿದ್ದಾರೆ. ಶ್ರಾದ್ದದಲ್ಲಿ ಪವಿತ್ರ ಅಂದರೆ ದರ್ಭೆ, ಎಳ್ಳು, ಬೆಳ್ಳಿ, ಬಂಗಾರ, ಅನ್ನ, ಉದ್ದು ಇವೆಲ್ಲವೂ ಯಾಕೆ ಉಪಯೋಗಿಸಬೇಕು, ಇದರ ಪ್ರಯೋಗಗಳು ಯಾಕೆ ಮಾಡಬೇಕು, ಇದನ್ನು ಮಾಡುವುದರಿಂದ ಏನು ಉಪಯೋಗ, ಇದನ್ನೇ ಯಾಕೆ ಮಾಡಬೇಕು. ನಾವು ಹೋಟ್ಲಲ್ಲಿ ಹೋಗಿ ಸಮರ್ಪಣೆ ಮಾಡಿಬಿಡ್ತೇವೆ, ಉದ್ದಿನ ವಡೆ ಮಾಡಿ ಅಲ್ಲಿ ಅರ್ಪಣೆ ಮಾಡ್ತೀವಲ್ಲ. ಒಂದೊಂದಕ್ಕೆ ಒಂದೊಂದು ಜಾಗದಲ್ಲಿದೆ, ಆ ಜಾಗದಲ್ಲೇ ಅದನ್ನು ಮಾಡಬೇಕು. ಮಾಡಿದಾಗ ಮಾತ್ರ ಅದು ನಮಗೆ ಸರಿಯಾದ ಫಲವನ್ನು ಕೊಡುತ್ತೆ ಹೊರತು ಯಾವುದು ಅಲ್ಲವೋ ಅದನ್ನು ಮಾಡಿ ಮತ್ತೆ ಪಾಪವನ್ನು ಕಟ್ಟಿಕೊಳ್ಳಬಾರದು. ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಬಂದದ್ದೇ ಪಿತೃಗಣ ಸಂಧಿ. ಅಂತಹ ಒಂದು ಶ್ರೇಷ್ಠವಾದ ಶ್ರಾದ್ದದ ಬಗ್ಗೆ, ಮಧ್ವೋಲ್ಲಭ ಜನಾರ್ದನ ಬಗ್ಗೆ, ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದೆ ಕರ್ಮವ ತೊರೆದು ಶ್ರಾದ್ದದ ದಿವಸ ಏನೆಲ್ಲ ಮಾಡಬೇಕು, ಏನು ಮಾಡಬಾರದು, ಇವೆಲ್ಲವನ್ನ ತಿಳಿಯಬೇಕು. ಮನೆಯಲ್ಲಿ ಸೊಸೆಯಂದ್ರೆ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು,
ಮಕ್ಕಳನ್ನ ಶಾಲೆಗೆ ಕಳಿಸಿಬಿಡ್ತಾರೆ. ಮಕ್ಕಳು ಓದ್ತಾರೆ, ವಿದ್ಯಾವಂತರಾಗುತ್ತಾರೆ, ಬುದ್ಧಿವಂತರಾಗೋದಿಲ್ಲ. ಬುದ್ಧಿವಂತರಾಗುತ್ತಾರೆ, ಪ್ರಸಿದ್ಧಿ ಸಿಗಲ್ಲ. ಓದಿದ ವಿದ್ಯೆ ಸಿದ್ಧಿಗೆ ಬರಲ್ಲ. ಇವೆಲ್ಲದಕ್ಕೂ ಕಾರಣ ಇವತ್ತು ನಮ್ಮಲ್ಲಿ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡದೇ ಇರುವುದು ಮತ್ತು ಶ್ರಾದ್ದಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡದೆ ಇಷ್ಟೇ ಮಾಡಿದರೆ ಸಾಕ, ಹೀಗೆ ಮಾಡಿದರೆ ಸಾಕ ಅಂತ ಅನೇಕ ಸಂಕೋಚಗಳನ್ನು ಮಾಡಿಕೊಂಡು ವಿಸ್ತಾರವಾಗಿ ಹೇಳಿರ್ತಕ್ಕಂಥ ವಿಚಾರವನ್ನು ಮಾಡಬೇಕು. ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯ ವಿಶಿಷ್ಟತೆ ಅಂತ. ದೇವತಾ ಕಾರ್ಯದಲ್ಲಿ ಸಂಕೋಚ ಆದರೂ ಪರವಾಗಿಲ್ಲ, ಪಿತೃಕಾರ್ಯದಲ್ಲಿ ಸಂಕೋಚ ಆಗಬಾರದು. ಆದ್ರಿಂದ ಸಂಕೋಚ ಆಗದಂತೆ ಶ್ರಾದ್ದವನ್ನು ನಾವು ಮಾಡಬೇಕು. ಶ್ರಾದ್ದ ಮಾಡುವ ಸಮಯದಲ್ಲಿ ಅಲ್ಲಿ ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ ದೌಹಿತ್ರ ಕುತುಬಸ್ಥಿಲಾಹ ಅಂತ. ಶ್ರಾದ್ದದಲ್ಲಿ 3 ಪವಿತ್ರವಾದದ್ದು. ಒಂದು ದರ್ಭೆ, ದೌಹಿತ್ರ ಮಗಳ ಮಗ, ಮೃತರಾದವರ ಮಗಳ ಮಗ, ಬದುಕಿದವರ ಮಗ ಅಲ್ಲ, ಮೃತರಾದವರ ಮಗಳ ಮಗ. ಕುತಬಹ ತಿಲಾಹ ಎಳ್ಳು. ಇದೆಲ್ಲವನ್ನ ಶ್ರಾದ್ದದಲ್ಲಿ ಸಂಪಾದನೆ ಮಾಡಿಕೊಂಡು ಇಟ್ಟುಕೊಂಡು ಮನೆಯಲ್ಲಿ ಗೋಮಯದಿಂದ ಸಾರಿಸಿ ಅದರ ಜಾಗದಲ್ಲಿ, ಪವಿತ್ರವಾದ ಜಾಗದಲ್ಲಿ ಶ್ರಾದ್ದವನ್ನ ಪಿತೃಗಳನ್ನ ಕರೆದು 11:30 ಗಂಟೆಗೆ ಪಿತೃಗಳು ಬರ್ತಾರೆ, ಅವರ ಕಾಲ. ಆ ಕಾಲದಲ್ಲಿ ನಾವು ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದವನ್ನು ಮಾಡುವಾಗ ಮನೆಯಲ್ಲಿ ಕೋಪಗೊಳ್ಳಬಾರದು, ಮನೆಯ ಮುಂದೆ ರಂಗೋಲಿ ಹಾಕಿರಬಾರದು. ಹೀಗೆ ಅನೇಕ ವಿಧಾನಗಳನ್ನ ದೇವ ಕಾರ್ಯಕ್ಕಿಂತ, ದೇವ ಪೂಜೆಗಿಂತ ಹೆಚ್ಚು ವಿಸ್ತಾರವಾಗಿ ಇವುಗಳನ್ನೆಲ್ಲವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅವುಗಳೆಲ್ಲವನ್ನು ಕೂಡ ಮುಂದಿನ ಉಪನ್ಯಾಸದಲ್ಲಿ ನಾವು ಕೇಳೋಣ. ಆದ್ರಿಂದ ಶ್ರಾದ್ದವನ್ನ, ಅನೇಕ ವಿಧವಾದ ಶ್ರಾದ್ದಗಳನ್ನು ಕೂಡ ಹೇಳಿದ್ದಾರೆ. ಮಗ ಗೋದಾನವನ್ನ ಕೊಡಬೇಕು, ತಿಲದಾನವನ್ನ, ಮಾಷದಾನವನ್ನ, ಹೀಗೆ ಅನೇಕ ದಾನಗಳನ್ನ ಕೊಡುವುದನ್ನ ಮಗನಿಗೆ ಹೇಳಿದ್ದಾರೆ. ಮಗ ತಾನು ಕೊಡದೆ ಹೋದರೆ ತನಗೆ ಅಂತ್ಯಗತಿ ಆಗೋದಿಲ್ಲ, ಪ್ರೇತ ಕರ್ಮದಲ್ಲಿ ಉಳಿದು ಬಿಡ್ತಾನೆ. ಅದರಿಂದ ತಾನೇ ತನಗಾಗಿ ದಾನಗಳನ್ನ ಮಾಡಿಕೊಳ್ಳಬೇಕು ಅನ್ನುವ ವಿಚಾರಗಳನ್ನೆಲ್ಲವನ್ನೂ ಹೇಳಿದ್ದಾರೆ. ಶ್ರಾದ್ದದಲ್ಲಿ ಪಿತೃದೇವತೆಗಳು, ವಿಶ್ವದೇವತೆಗಳು. ಈ ವಿಶ್ವದೇವತೆಗಳು ಅಂದ್ರೆ ಯಾರು, ಪಿತೃದೇವತೆಗಳು ಅಂದ್ರೆ ಯಾರು? ಅನೇಕರಿಗೆ ಅಜ್ಞಾನ. ಪಿತೃದೇವತೆಗಳು ಅಂದ್ರೆ ನಮ್ಮ ತಂದೆಯೇ, ನಮ್ಮ ತಾತನೇ ಮುತ್ತಾತನೇ ಅಂತಲ್ಲ. ಪಿತೃಗಳು ಅಂದ್ರೆ ಬೇರೆಯವರಿದ್ದಾರೆ, ಅವರ ಜೊತೆಗೆ ನಮ್ಮವರನ್ನ, ನಮ್ಮ ತಂದೆಯ ತಾಯಿ ಮುತ್ತಾತರಲ್ಲಿ ಅವರನ್ನ ಆಹ್ವಾನ ಮಾಡಿ ಅವರ ಮೂಲಕವಾಗಿ ಅದನ್ನು ಕಳಿಸ್ತೇವೆ. ನಮ್ಮದೇ ದುಡ್ಡಾದರೂ ಇನ್ನೊಂದು ಊರಿಗೆ ಕಳಿಸಬೇಕಾದ್ರೆ ಹೇಗೆ ಬ್ಯಾಂಕನ್ನ ಮಾಧ್ಯಮ ಮಾಡಿಕೊಳ್ಳುತ್ತೇವೆ, ಹಾಗೆ ಈ ಪಿತೃದೇವತೆಗಳು ಪರಮಾತ್ಮ ಮಾಧ್ಯಮವಾಗಿ ನಿಂತು ನಮ್ಮ ಪಿತೃಗಳು ಎಲ್ಲೇ ಯಾವುದೇ ಯೋನಿಯಲ್ಲಿದ್ದರೂ ನಮಗೆ ಗೊತ್ತಾಗೋದಿಲ್ಲ. ನಾವು ಕೇವಲ ಇಲ್ಲಿ ಅವರ ಹೆಸರು ಗೋತ್ರವನ್ನ ಮಾತ್ರ ಹೇಳ್ತೇವೆ. ಈ ಹೆಸರು ಗೋತ್ರವನ್ನೇ ಭಗವಂತ ಇಟ್ಟುಕೊಂಡು ಸರ್ವಾಂತರ್ಯಾಮಿಯಾದ ಸರ್ವಜೀವರೊಳಗಿರುವ ಭಗವಂತ ಅವರೆಲ್ಲೇ ಇದ್ದರೂ, ಎಲ್ಲೇ ಹುಟ್ಟಿದ್ದರೂ ಕೂಡ ಅವರಿಗೆ ಬೇಕಾದ ಅನ್ನವನ್ನ, ಅವರಿಗೆ ಬೇಕಾದ ಆನಂದವನ್ನ ಭಗವಂತ ಕೊಡ್ತಾನೆ. ಆದ್ರಿಂದ ನಾವು ಶ್ರಾದ್ದವನ್ನ ಮಾಡುವಾಗ ಮುಖ್ಯವಾಗಿ ಅನೇಕ ವಿಧವಾದ ಶ್ರಾದ್ದಗಳಿದೆ. ಶ್ರಾದ್ದದಲ್ಲೇ ಅನೇಕ ವಿಧವಾದ ಶ್ರಾದ್ದ ಇದೆ. 16 ತಿಂಗಳಲ್ಲಿ ಅಂದ್ರೆ ಮೃತರಾದ 12 ತಿಂಗಳು ಮಾಡತಕ್ಕಂಥದ್ದು ಮಾಸಿಕ ಶ್ರಾದ್ದಗಳು. ಪೂರ್ಣಮಾಸಿಕ, ಷಾಣ್ಮಾಸಿಕ, ಆಬ್ಧಿಕ ಮೊದಲಾದದ್ದನ್ನ, ತ್ರೈಪಾಕ್ಷಿಕ ಮೊದಲಾದದ್ದನ್ನ ಮಾಡ್ತೇವೆ. ಸಪಿಂಡೀಕರಣ ಶ್ರಾದ್ದ ಮೊದಲನೇ ದಿವಸದಿಂದ ಶ್ರಾದ್ದ ಎಲ್ಲ ಮಾಡಿಕೊಂಡು ಸಂವತ್ಸರ ಆದಮೇಲೆ ಮೃತ ತಿಥಿಯಲ್ಲಿ ಮಾಡುವ ಶ್ರಾದ್ದ. ಆ ಮೃತ ತಿಥಿಯಲ್ಲಿ ಮಾಡುವ ಶ್ರಾದ್ದವನ್ನ ಒಳ್ಳೆಯ ಯೋಗ್ಯರಾದ ಬ್ರಾಹ್ಮಣರು, ಪುರೋಹಿತರು ಇವರನ್ನು ಕರೆಸಿ ಒಳ್ಳೆಯ ಪದಾರ್ಥಗಳನ್ನು ಸಂಗ್ರಹ ಮಾಡಿ ನಾವು ಶ್ರಾದ್ದವನ್ನ ಮಾಡಬೇಕು. ಅದನ್ನು ಮಾಡಿದಾಗ ಅವರು ಪಿತೃಗಳು ಉದ್ಧಾರವಾಗುತ್ತಾರೆ. ಆದ್ದರಿಂದ ಇದೆಲ್ಲವನ್ನ ತಿಳಿದು ಶ್ರಾದ್ದ ಮಾಡಬೇಕು, ಭಗವಂತನ ಚಿಂತನೆ ಬರಬೇಕು ಅಂತ ಜಗನ್ನಾಥದಾಸರು ಹೇಳಿದ್ದಾರೆ. ಆದ್ದರಿಂದ ಜಗನ್ನಾಥದಾಸರು ಹೇಳಿದ ಈ ಒಂದು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರೇ ಹೇಳ್ತಾ ಇದ್ದಾರೆ, ಕೃತಿರಮಣ ಪ್ರದ್ಯುಮ್ನ. ಅದನ್ನ ಜಗನ್ನಾಥದಾಸರು ಹೇಳ್ತಾರೆ. ಪ್ರಾರಂಭವನ್ನು ಮಾಡುವ ಮುಂಚೆ, ಆ ಸಂಧಿಯ ಪ್ರಾರಂಭವನ್ನು ಮಾಡುವಾಗ ಜಗನ್ನಾಥದಾಸರು ಅಂತಾರೆ, ಹಿಂದಿನ ಭೋಜನ ರಸ ವಿಭಾಗದಲ್ಲಿ ಭಗವಂತನಿಗೆ ಷಣ್ಣವತಿ ಅಂತ ಹೆಸರಿಟ್ಟಿದ್ರು. ಷಣ್ಣವತಿ ಶ್ರಾದ್ದಗಳು 96 ಶ್ರಾದ್ದ ಅಂತಿದೆ. ಆ ಶ್ರಾದ್ದಗಳು ಯಾವುದು? ಕೆಲವರು ಮಾಡ್ತಾರೆ, ಎಲ್ಲರಿಗೂ ಮಾಡೋದಿಲ್ಲ. ಅದನ್ನ ಪಿತೃಂತರ್ಗತ ಭಗವದ್ ಉಪಾಸನಾ ವಿಚಾರವನ್ನು, ಪಿತೃಯಜ್ಞವನ್ನ ಈ ಸಂಧಿಯಲ್ಲಿ ನಿರೂಪಣ ಮಾಡ್ತಾರೆ. ಸಪ್ತಾನ ಪ್ರಕರಣ, ಅಂಶಾಂಶಗಳ ವಿಚಾರ, ಜೀವರು ಯಾರು ಸೃಜ್ಯರು, ಯಾರು ಸೃಜ್ಯರಲ್ಲ, ಪಂಚಭೇದ ಲಕ್ಷಣ ಮತ್ತು ಬಿಂಬ ಪ್ರತಿಬಿಂಬ ಭಾವದ ಲಕ್ಷಣ, ಇವೆಲ್ಲವನ್ನು ಕೂಡ ಜಗನ್ನಾಥದಾಸರು ಇಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿಕೊಂಡು, ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳು ಅಹಂಕಾರತ್ರಯದೊಳು 24 ರೂಪದಿಂದಲಿ ಭೋಜ್ಯ ನೆನೆಸುವನು. ಹುತವಹಾಕ್ಷಾಂತರ್ಗತ ಜಯಾಪತಿಯುತಾನೆ 3+30 ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು. ಪಿತೃಕಾರ್ಯಗಳಲ್ಲಿ ಊಟ ಮಾಡ್ಲಿಕ್ಕೆ ಬರ್ತಾರೆ ಬ್ರಾಹ್ಮಣರು.
ಊಟವನ್ನು ನಾವು ಹಾಕ್ತೇವೆ. ಊಟ ಹಾಕುವಾಗ ಊಟ ಮಾಡುವವರು ಏನು ಚಿಂತನೆ ಮಾಡಬೇಕು, ಊಟ ಹಾಕುವವರು ಏನು ಚಿಂತನೆ ಮಾಡಬೇಕು, ಬಡಿಸುವವರ ಚಿಂತನೆ, ಇವೆಲ್ಲವನ್ನ ತಿಳಿಯಬೇಕು. ನಾವು ಸುಮ್ಮನೆ ಬಂದು ಕೂತ್ಕೊಂಡು ಊಟ ಮಾಡಿ ಹೊಗಳಿ ತುಂಬಾ ಚೆನ್ನಾಗಿ ಶ್ರಾದ್ದ ಮಾಡಿದ್ರಿ ಅಂತ ಹೇಳೋದಲ್ಲ. ಇವೆಲ್ಲವನ್ನ ಅಲ್ಲಿ ಅಂತರ್ಗತನಾದ ಭಗವಂತನನ್ನ, ಋತಿರಮಣ ಪ್ರದ್ಯುಮ್ನ ದೇವ, ಋತಿಪತಿಯಾಗಿರ್ತಕ್ಕಂಥ ಪ್ರದ್ಯುಮ್ನ, ಮತ್ತೆ ಅಗ್ನಿಯ ಒಳಗಡೆ ಜಯಾಪತಿಯಾಗಿರ್ತಕ್ಕಂಥ ಭಗವಂತ, ನಮ್ಮ ಭಗವಂತ ಇವರೆಲ್ಲ ಇದ್ದಾರೆ ಎಂಬುದನ್ನು ತಿಳಿದು ಶ್ರಾದ್ದವನ್ನು ಮಾಡಬೇಕು ಅಂತಾರೆ. ಈ ಶ್ರಾದ್ದದ ವಿಧಾನ ಏನು, ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ಮುಂದಿನ ಪದ್ಯಗಳಲ್ಲಿ ವಿಸ್ತಾರವಾಗಿ ಪಿತೃಗಣ ಸಂಧಿಯನ್ನ ಮತ್ತು ಹರಿಕಥಾಮೃತ ಸಾರದಲ್ಲಿ ಇದಕ್ಕೆ ಸರ್ವಜೀವನ ಪ್ರಕ್ರಿಯಾ ಸಂಧಿ ಅಂತಲೂ ಹೆಸರು. ಪಿತೃಗಳ ವಿಚಾರವನ್ನು ಹೇಳಿದ್ರಿಂದ ಪಿತೃಗಣ ಸಂಧಿಯಿಂದ ಹೆಸರನ್ನು ಹೇಳಿದ್ದಾರೆ. ಮುಂದೆ ಇದನ್ನು ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ.